ಮತ್ತೆ ಬ್ಯಾಡರಹಳ್ಳಿ ಭಾರತ್ ನಗರದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಚಿರತೆಯ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಮುಂಜಾನೆ ಚಿರತೆ ಕಂಡು ನಿವಾಸಿಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ. ಕುಮಾರ್ ಎಂಬುವರಿಗೆ ಮುಂಜಾನೆ ಚಿರತೆ ಕಾಣಿಸಿಕೊಂಡಿದೆ. ಮುಂಜಾನೆ ಮಾರ್ಕೆಟ್ಗೆ ಹೊರಟಾಗ ಕುಮಾರ್ ಅನ್ನೋರಿಗೆ ಈ ಚಿರತೆ ಕಾಣಿಸಿಕೊಂಡಿದೆ. ಸೇಮ್ ಏರಿಯಾ ಆದರೆ ಡಿಫರೆಂಟ್ ಸ್ಪಾಟಲ್ಲಿ ಕಾಣಿಸ್ಕೊಂಡಿದೆ. ಬ್ಯಾಡರಹಳ್ಳಿಯಲ್ಲಿ ಕಳೆದ 1 ತಿಂಗಳಿಂದ ಚಿರತೆ ಕಾಟ ಸ್ಥಳೀಯರಿಗೆ ಕಾಡ್ತಾ ಇದೆ. ಒಂದೇ ತಿಂಗಳಲ್ಲಿ 5 ಬಾರಿ ಕಾಣಿಸ್ಕೊಂಡಿದೆ ಚಿರತೆ. ಒಂದೇ ಏರಿಯಾ ಆದರೆ ಬೇರೆ ಬೇರೆ ಸ್ಪಾಟಲ್ಲಿ ಕಾಣಿಸ್ಕೊಳ್ತಾ ಇದೆ. ಬೋನ್ ಇಟ್ಟು ಹೋದರೆ ಕೂಡ ಚಿರತೆ ಬೀಳ್ತಾ ಇಲ್ಲ. ಕೇವಲ ಚಿರತೆ ಹಿಡಿಯೋದಕ್ಕೆ ಬೋನ್ ಇಟ್ಟು ಹೋಗ್ತಾ ಇದ್ದಾರೆ ಅಷ್ಟೇ ಅಂತೇಳಿ ಅರಣ್ಯ ಇಲಾಖೆಯ ವಿರುದ್ಧ ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಫಾಸ್ಟ್ ಹೋಗ್ಬಿಟ್ಟು ಅಲ್ಲಿ ಹೋಗಿ ನಮ್ಮ ಹೆಸರು ಬಂದ್ಬಿಡ್ದೆ ಹಿಂಗೆ ಯಾವ್ದು ಅಂತ ಈ ಮನೆಯಿಂದ ಅಣ್ಣ ಚಿರತೆ ಎಷ್ಟು ಗಂಟೆ ನೋಡಿದ್ರಣ್ಣ ನೀವು? 3:30 3:45. ಯಾವತ್ತು? ಬೆಳಿಗ್ಗೆನಾ? 3:30. ಎಲ್ಲಿ ಹೋಗ್ತಿದ್ರಿ ಬೆಳಿಗ್ಗೆ ನೀವು? ಮಾರ್ಕೆಟ್ ಹೋಗ್ತಾ ಇದ್ದೆ. ಮಾರ್ಕೆಟ್ ಹೋಗ್ಬೇಕಾದ್ರೆ ನಮ್ಗೆ ಅಲ್ಲಿಂದ ರುಚಿಪಟ್ಟ ಹೋಗ್ತಾ ಇದ್ದು ಇಟ್ಲ ಹೋಗ್ತಾ ಇದ್ದೆ. ಹೋಗ್ಬೇಕಾದ್ರೆ ಒಂದು ನಾಯಿ ಹಿಡಿಯೋದು. ನಾವು ಬೆಳಗ್ಗೆ ಕಾಯಿಸಿದಾಗ ರೈಟ್ ಮರಿ ಇದೆ, ಮನೆ ಮುಂದೆ ಮರಿ ಇದೆ. ಮನೆ ಮುಂದೆ ಮರಿ ಹೋಗ್ಬಿಡ್ತು ಪಟ್ಟಂತ ನಾಯಿ ಹಿಡ್ಕೊಂತ ಬಂದ್ಬಿಡ್ತು. ಬಟ್ ನಮಗೂ ನಿಮ್ಮ ಅಂಗಡಿ ಎಷ್ಟು ದೂರ ಅಷ್ಟೇ. ಹೌದಾ? ಇಷ್ಟೇ ದೂರ ಚಿತ್ತೆ ನಮ್ಗೆ. ಓಕೆ. ಅಂದ್ರೆ ಟೈಮಿಂಗ್ಸ್ ಪಕ್ಕ 3:30 3:45 ಹೊಡೆನೆ. 3:30 ಇಂದ 3:45 ಹೊಡೆ. ಯಾಕೆ ನಮ್ಮ ಅಂಗಡಿಯಿಂದ ಇಷ್ಟೇ ದೂರ ನಮಗೂ ಸಿಗ್ತೇವೆ ಅಷ್ಟಾದ್ರೆ ನಮ್ಗೆ. ಯಾಕಂದ್ರೆ ಡೈಲಿ ಮಾರ್ಕೆಟ್ ಹೋಗೋದು ಏನು ಹೆಚ್ಚು ಕಮ್ಮಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಹೇಳಿ. ಯಾಕಂದ್ರೆ ನಾವು ದೂರಿಗೆಲ್ಲ ಎಲ್ಲರೂ ತೊಂದರೆ ಆಗುತ್ತೆ. ಹೌದೌದು, ಖಂಡಿತ. ಒಬ್ಬರು ತೊಂದರೆ ಇಲ್ಲ, ಎಲ್ಲ ತೊಂದರೆ ಆಗುತ್ತೆ ಅಷ್ಟ. 3:45 ಆಗಿದೆ. ಸರಿ ಅಣ್ಣ. ಕಳೆದ 1 ತಿಂಗಳಲ್ಲಿ 5 ಬಾರಿ ಚಿರತೆ ಕಾಣಿಸ್ಕೊಳ್ತಾ ಇದೆ. ಇದುವರೆಗೂ ಕೂಡ ಅರಣ್ಯ ಇಲಾಖೆಯವರು ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಚಿರತೆ ಹಿಡಿಯುವಲ್ಲಿ ಮುಂದಾಗ್ತಾನೇ ಇಲ್ಲ. ಜನ ಪ್ರತಿನಿತ್ಯ ಕೂಡ ಭಯದಲ್ಲೇ ಜೀವನ ಮಾಡ್ತಾ ಇದ್ದಾರೆ. ಆಟೋ, ಕ್ಯಾಬ್, ರ್ಯಾಪಿಡೋ ಚಾಲಕರು ಈ ಏರಿಯಾಗೆ ಬರಬೇಕು ಅಂತ ಹೇಳಿದ್ರೆ ಯಾರು ಕೂಡ ಧೈರ್ಯ ಮಾಡ್ತಾ ಇಲ್ಲ. ಮಕ್ಕಳನ್ನ ಆಟ ಆಡೋದಕ್ಕೆ ಕೂಡ ಹೊರಗಡೆ ಕಳಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸಂಜೆ ಆದರೆ ಸಾಕು ಮನೆ ಕಿಟಕಿ ಬಾಗಿಲುಗಳನ್ನು ಕ್ಲೋಸ್ ಮಾಡಿಕೊಂಡು ಜನ ಭಯದಲ್ಲೇ ಬದುಕ್ತಾ ಇದ್ದಾರೆ. 5 ಬಾರಿ ಒಂದೇ ತಿಂಗಳಲ್ಲಿ 5 ಬಾರಿ ಒಂದು ರೀತಿ ಚಿರತೆ ತವ್ರ ಮನೆ ಮಾಡ್ಕೊಂಡ್ಬಿಟ್ಟಿದೆ ಅನಿಸ್ತಾ ಇದೆ. ರಾತ್ರಿ ಸಮಯದಲ್ಲಿ ಚಿರತೆ ಬರೋದು, ಬೆಳಗ್ಗೆ ಸಮಯದಲ್ಲಿ ಜನ ಭಯಭೀತರಾಗಿ ಆ ಚಿರತೆಯ ಒಂದು ಭಯದಿಂದ ಜೀವನ ನಡೆಸೋದು. ಈ ಏರಿಯಾಗೆ ಯಾವುದೇ ರೀತಿಯಾದ ಆಟೋ, ಕ್ಯಾಬ್, ರ್ಯಾಪಿಡೋ ಯಾವುದು ಕೂಡ ಬರ್ತಾ ಇಲ್ಲ. ಚಿರತೆ ಇದೆ ಅನ್ನೋ ಒಂದು ಕಾರಣಕ್ಕೆ ಯಾವುದು ಕೂಡ ಬುಕ್ಕಿಂಗ್ ತಗೊಳ್ತಾ ಇಲ್ಲ. ಮಕ್ಕಳನ್ನು ಕೂಡ ಆಚೆ ಆಟ ಆಡೋದಕ್ಕೆ ಬಿಡೋದಕ್ಕಾಗ್ತಾ ಇಲ್ಲ ಅಂತೇಳಿ ಪೋಷಕರು ಕೂಡ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.